ಅಂತ ಮಾಡಿದೀನಿ. ಟೇಸ್ಟ್ ಮಾಡಿ ಅದ್ ಹೇಗಿತ್ತೆ ಅಂತ ಹೇಳ್ಬೇಕು. ಚೆನ್ನಾಗಿದ್ರೆ ಚೆನ್ನಾಗೈತೆ ಅಂತ ಹೇಳು, ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತ ಹೇಳು. ಆಯ್ತು. ಹಾಗೆ ಆಲೂಗೆಡ್ಡೆ, ಗೆಡ್ಡೆಕೋಸು, ಹಸಿ ಬಟಾಣಿ, ಹುಳ್ಳಿಕಾಯಿ, ಕ್ಯಾರೆಟ್ ಇದ್ರೆ ಅನ್ನ ಆಗಿದೆ. ಇನ್ನೇನು ಬಸಿಬೇಕು. ಈ ಬಟಾಣಿನೂ ಬೆಂದಿದೆ. ರೆಡಿ ಮಾಡಿಟ್ಟಿರೋ ಅನ್ನ ನೋಡಿ ಸ್ನೇಹಿತರೆ. ಇದು ಸಣ್ಣ ಉರಿಯಲ್ಲೇ ಮಾಡೋದು. ಕಲಸೋಣ ಕ್ಲೀನಾಗೆ. ನಮಸ್ತೆ, ಹರೇ ಕೃಷ್ಣ ಸ್ನೇಹಿತರೆ. ಪೃಥ್ವಿ ಸವಿ ರುಚಿಗೆ ಸ್ವಾಗತ, ಸುಸ್ವಾಗತ ಸ್ನೇಹಿತರೆ. ಬನ್ನಿ ಇವತ್ತು ಪಲಾವ್ ಮಾಡೋಣ. ಪಲಾವ್ ಮಾಡೋದಿಕ್ಕೆ ಯಾವುದೇ ರೀತಿ ಮಸಾಲೆ ರುಬ್ಬಂಗಿಲ್ಲ, ಮತ್ತೆ ಕುಕ್ಕರ್ ಕೂಡ ಬೇಕಿಲ್ಲ. ಹಾಗೆ ಸಿಂಪಲ್ ಆಗಿ ಮನೆಯಲ್ಲೇ ಸುಲಭವಾಗಿ ಮಾಡೋಂಥದ್ದು. ಬ್ಯಾಚುಲರ್ಸ್ ಕೂಡ ಮಾಡ್ಬೋದು. ಯಾವ ತರ ಮಾಡೋದು ಮತ್ತೆ ಅದಕ್ಕೆ ಏನೇನ್ ಬೇಕು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಹಾಗೆ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮತ್ತೊಬ್ಬರಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಬನ್ನಿ ದಿಢೀರ್ ಪಲಾವ್ ಯಾವ ತರ ಮಾಡೋದು ನೋಡೋಣ. ಬನ್ನಿ ಸ್ನೇಹಿತರೆ, ದಿಢೀರ್ ಪಲಾವ್ ಮಾಡೋದಕ್ಕೆ ಏನೇನ್ ಬೇಕು ನೋಡೋಣ. ಮೊದಲಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 2 ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಕಸ್ತೂರಿ ಮೆಂತ್ಯ, 2 ಇಂಚು ಚಕ್ಕೆ, ಒಂದು ಅರ್ಧ ಸ್ಪೂನು ಸೋಂಪು, 6 ರಿಂದ 7 ಗೋಡಂಬಿ, 1 ಅನಾನಸ್ ಹೂವು, 1 ಏಲಕ್ಕಿ, 2 ಲವಂಗ, 2 ಮರಾಠಿ ಮೊಗ್ಗು, ಸ್ವಲ್ಪ ಕರ್ಬೇವಿನ ಸೊಪ್ಪು, 1 ಪಲಾವ್ ಎಲೆ. ಹಾಗೆ ಆಲೂಗೆಡ್ಡೆ, ಗೆಡ್ಡೆಕೋಸು, ಹಸಿ ಬಟಾಣಿ, ಹುಳ್ಳಿಕಾಯಿ, ಕ್ಯಾರೆಟು, ಸ್ಲೈಸ್ ಹಚ್ಚಿರೋ ಈರುಳ್ಳಿ, ಉಪ್ಪು, ಅಡಿಗೆ ಎಣ್ಣೆ, ಅಚ್ಕಾರದ ಪುಡಿ ಒಂದು ಅರ್ಧ ಸ್ಪೂನು, 1/4 ಸ್ಪೂನು ಗರಂ ಮಸಾಲ, 1 ಸ್ಪೂನು ತುಪ್ಪ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ. ನೋಡಿ ಸ್ನೇಹಿತರೆ, ಇದು ಪಾಲಿಶ್ ಮಾಡದೇ ಇರೋ ಸೋನಾ ಮಸೂರಿ ಅಕ್ಕಿ ಸುಮಾರು 150 ಗ್ರಾಮ್ ಇದೆ. ಇದನ್ನ ಅರ್ಧ ಗಂಟೆ ಮುಂಚೆ ನೆನೆಸಿಟ್ಟಿದೆ. ಯಾಕೆಂದ್ರೆ ಪಾಲಿಶ್ ಮಾಡಿರೋ ಅಕ್ಕಿಯಲ್ಲಿ ಫೈಬರ್ ಇರೋದಿಲ್ಲ. ಅದು ತಿಂದ್ರೆ ಬೇಗ ನಮ್ಗೆ ಜೀರ್ಣ ಆಗುತ್ತೆ, ಮತ್ತೆ ಶುಗರ್ನ ಬೇಗ ರಕ್ತಕ್ಕೆ ಸೇರಿಸುತ್ತೆ. ಹಾಗಾಗಿ ಇದು ಪಾಲಿಶ್ ಕಡಿಮೆ ಇರೋ ಅಕ್ಕಿನೇ ಉಪಯೋಗಿಸ್ತೀವಿ. ಈಗ ಇದಕ್ಕೆ ಇದನ್ನ ಯಾವ ತರ ಮಾಡೋದು ಅಂದ್ರೆ ನೋಡಿ. ಇದಕ್ಕೆ 2 ಇಂಚಷ್ಟು ಚಕ್ಕೆ, 1 ಏಲಕ್ಕಿ, 2 ಮರಾಠಿ ಮೊಗ್ಗು, 2 ಲವಂಗ, 1 ಅನಾಸು, 1 ಪಲಾವ್ ಎಲೆಯಲ್ಲಿ ಕಟ್ ಮಾಡಿದ್ದೀನಿ, ಅರ್ಧ ಹಾಕಿದೀನಿ. ಅದಕ್ಕೆ ಸಣ್ಣ ಸ್ಲೈಸ್ ಆಗಿ ಉದ್ದುದ ಹಚ್ಚಿರೋ ಗೆಡ್ಡೆಕೋಸು, ಮತ್ತೆ ಸಣ್ಣದಾಗಿ ಹಚ್ಚಿರೋ ಆಲೂಗೆಡ್ಡೆ, ಹಾಗೆ ಕ್ಯಾರೆಟು, ಹಸಿ ಬಟಾಣಿ, ಮತ್ತೆ ಹುಳ್ಳಿಕಾಯಿ. ಜೊತೆಗೆ ಸ್ವಲ್ಪ ಉಪ್ಪು. ಬನ್ನಿ ಸ್ನೇಹಿತರೆ, ಬೇಕಿಟ್ಟಿದೆ. ಇನ್ನೊಂದು 10 ನಿಮಿಷದಲ್ಲಿ ಇದಾಗುತ್ತೆ. ಉಪ್ಪು ಹಾಕಿ ತರಕಾರಿ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ 1-2 ಸತಿ ಕೈ ಆಡಿ ಬಿಟ್ಬಿಡಿ. ಅದ್ರ ಪಡಗ ಅದಾಗುತ್ತೆ. ಬನ್ನಿ ಅಷ್ಟರೊಳಗೆ ಒಂದು ಮೊಸರು ಬಜ್ಜಿ ಮಾಡ್ಬಿಡೋಣ. ಬನ್ನಿ ಸ್ನೇಹಿತರೆ, ಈಗ ಮೊಸರು ಬಜ್ಜಿ ಮಾಡೋಣ. ಮೊಸರು ಬಜ್ಜಿ ಮಾಡೋದಕ್ಕೆ ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಮತ್ತೆ ಮನೆಯಲ್ಲೇ ಹಾಕಿರೋ ಮೊಸರು, ಸ್ವಲ್ಪ ಉಪ್ಪು, ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪು, ಮೊಸರು ಬಜ್ಜಿ ರೆಡಿಯಾಗಿದೆ. ಪಲಾವು ಆಗ್ತಾ ಇದೆ. ಅಕ್ಕಿ ಮುಂಚೆನೆ ನೆನೆಸಿದ್ವಲ್ಲ, ಹಂಗಾಗಿ ಬೇಗ ಆಗುತ್ತೆ.
ಮತ್ತೆ ಹಸೆ ಬಟಾಣಿನೂ ಬೇಗ ಬೇಯುತ್ತೆ, ಆಲೂಗೆಡ್ಡೆನೂ ಬೇಗ ಬೇಯುತ್ತೆ. ಆಮೇಲೆ ಗೆಡ್ಡೆಕೋಸು ಹುಳ್ಳಿಕಾಯಿ ನೈಸಾಗಿ ಹಚ್ಚಿರೋದ್ರಿಂದ ಅದನ್ನು ಕೂಡ ಬೇಗನೆ ಬೇಯುತ್ತೆ. ಏನಿಲ್ಲ, ನೀವು ಬ್ಯಾಚುಲರ್ ಆಗಿದ್ರೆ ಎಲ್ಲ ರೆಡಿ ಮಾಡಿ ಇಟ್ಟು ನೀವು ಸ್ನಾನ ಮಾಡ್ಕೊಂಡ್ ಬರೋಷ್ಟೊತ್ತಿಗೆ ಅನ್ನ ಎಲ್ಲ ಆಗಿರುತ್ತೆ. ಆಮೇಲೆ ಒಗ್ಗರಣೆ ಮಾಡಿ ದೇವ್ರಿಗೆ ನೈವೇದ್ಯ ಮಾಡಿ ತಿಂದ್ಬಿಟ್ಟು ನಿಮ್ ಕೆಲ್ಸಕ್ಕೆ ನೀವು ಆರಾಮಾಗಿ ಹೋಗ್ಬೋದು. ಘಮ 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 ಅಂತ ಸ್ಮೆಲ್ ಬರ್ತಾ ಇದೆ. ಅನ್ನ ಆಗಿದೆ, ಇನ್ನೇನು ಬಸಿಬೇಕು. ಈ ಬಟಾಣಿನೂ ಬೆಂದಿದೆ, ಆಲೂಗೆಡ್ಡೆ ಬೆಂದಿದೆ, ಗೆಡ್ಡೆಕೋಸು ಬೆಂದಿದೆ. ಸ್ವಲ್ಪ ಉಡುಡಿಯಾಗಿ ಇರ್ಬೇಕು ಅಂದ್ರೆ ಸ್ವಲ್ಪ ದಿಂಡಿದ್ನಾಗ್ಲೇ ಬಸಿಬೇಕು. ಆಗಿದೆ, ಈಗ ಬಸಿತೀನಿ. ನೋಡಿ ಸ್ನೇಹಿತರೆ, ಬಸ್ತಿ ಆಗಿದೆ. ಒಂದು 10 ನಿಮಿಷ ಹಿಂಗೆ ಬಿಟ್ಬಿಡೋಣ, ಆಗುತ್ತೆ. ಅಷ್ಟರೊಳಗೆ ಒಂದು ಒಗ್ಗರಣೆ ಮಾಡೋಣ. ಬನ್ನಿ ಸ್ನೇಹಿತರೆ, ಈಗ ಒಗ್ಗರಣೆ ಮಾಡ್ಬಿಡೋಣ. ಮೊದಲಿಗೆ ನೋಡಿ ಸ್ನೇಹಿತರೆ, ಎಣ್ಣೆ ಇದೊಂದು 4 ಟೇಬಲ್ ಸ್ಪೂನ್ ಅಷ್ಟಿದೆ. ಇದು ಗಾಣದ ಎಣ್ಣೆ, ಎಷ್ಟು ಬೇಕಾದ್ರೂ ಹಾಕಿ, ಏನು ಸಮಸ್ಯೆ ಆಗಲ್ಲ. ಆರೋಗ್ಯ ದೃಷ್ಟಿಯಲ್ಲಿ ತುಂಬಾ ಒಳ್ಳೇದು. ನೋಡಿ ಸ್ನೇಹಿತರೆ, ಎಣ್ಣೆ ಕಾದಿದೆ. ಈಗ ಕರಿಬೇವು ಸೊಪ್ಪು, 2 ಹಸಿರು ಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಒಂದು ಪಲಾವ್ ಎಲೆಯಲ್ಲಿ ಅರ್ಧ ಹಾಕಿದೆ, ಇನ್ನು ಅರ್ಧ ಈಗ ಹಾಕ್ತಿದ್ದೀನಿ. ಮತ್ತೆ ಸೋಂಪು, ಸ್ನೇಹಿತರೆ ಈರುಳ್ಳಿ ಸ್ಲೈಸ್ ಆಗಿ ಹಚ್ಚಿರೋದು, ಹಿಂದೆ ಒಂದು ಚಿಟಿಕೆ ಉಪ್ಪು. ಈರುಳ್ಳಿಗೆ ಬೇಗ ಬೇಯುತ್ತೆ. ಸ್ವಲ್ಪ ಕಲರ್ ಚೇಂಜ್ ಆದ್ಮೇಲೆ ಸಣ್ಣದಾಗಿ ಹಚ್ಚಿರೋ ಪುದೀನ, ಸ್ವಲ್ಪ ಕಸ್ತೂರಿ ಮೆಂತ್ಯ, ಮತ್ತೆ ಗೋಡಂಬಿ, ಮತ್ತೆ ಅಚ್ಚ ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲ. ಸ್ನೇಹಿತರೆ, ಒಗ್ಗರಣೆ ರೆಡಿಯಾಗಿದೆ. ಈಗ ನಾವು ರೆಡಿ ಮಾಡಿಟ್ಟಿರೋ ಅನ್ನ, ಸ್ನೇಹಿತರೆ ಇದು ಸಣ್ಣ ಉರಿಯಲ್ಲೇ ಮಾಡೋದು. ಕಲಸೋಣ ಕ್ಲೀನಾಗೆ. ನೋಡಿ ಸ್ನೇಹಿತರೆ, ರೆಡಿಯಾಗಿದೆ. ಸ್ಟವ್ ಆಫ್ ಮಾಡ್ಬಿಡೋಣ. ಈಗ ತುಪ್ಪ, ಎಣ್ಣೆ ತುಪ್ಪ ಒಟ್ಟಿಗೆ ಹಾಕ್ಬಾರ್ದು, ಹಂಗಾಗಿ ಲಾಸ್ಟಿಗೆ ಹಾಕ್ತಾ ಇದೀನಿ. ಈಗ ಕೊತ್ತಂಬರಿ ಸೊಪ್ಪು ಮೇಲೆ, ನೋಡಿ ಸ್ನೇಹಿತರೆ, ಸಿಂಪಲ್ ಆಗಿ ದಿಢೀರ್ ಪಲಾವ್. ಕುಕ್ಕರು ಬೇಡ, ಯಾವುದೇ ರೀತಿ ಮಸಾಲೆ ರುಬ್ಬೋದು ಬೇಡ. ಬನ್ನಿ ಈಗ ಇದನ್ನ ಒಂದು ಪ್ಲೇಟಿಗೆ ಹಾಕಿ ತೋರಿಸ್ತೀನಿ. ಹೇಳೋಣಲ್ಲ, ಏನ್ ಸಮಾಚಾರ? ಹೇಳ್ಬೇಕನಲ್ಲ. ಹೊಸದಾಗಿ ಒಂದು ದಿಢೀರ್ ಪಲಾವ್ ಅಂತ ಮಾಡಿದೀನಿ. ಟೇಸ್ಟ್ ಮಾಡಿ ಅದ್ ಹೇಗಿತ್ತೆ ಅಂತ ಹೇಳ್ಬೇಕು. ಚೆನ್ನಾಗಿದ್ರೆ ಚೆನ್ನಾಗೈತೆ ಅಂತ ಹೇಳು, ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತ ಹೇಳು. ಆಯ್ತು.
ಚೆನ್ನಾಗಿದೆ. ಎಲ್ಲ ಅಂಗಡಿ ಐಟಮ್ ಚೆನ್ನಾಗಿ ಮಾಡ್ತಾರೆ. ಎಲ್ಲರೂ ಬನ್ನಿ, ಎಲ್ಲರೂ ತಿನ್ನಿ, ಎಲ್ಲರೂ ಒಂದು ದಿಢೀರ್ ಪಲಾವ್ ಹೆಂಗೈತೆ ಓಲಿ? ಪಲಾವ್ ಚೆನ್ನಾಗಿದೆ ನಾವು. ಚೆನ್ನಾಗಿತ್ತಾ? ನೀನ್ ಫ್ರೈಡ್ ರೈಸ್ ಎಲ್ಲ ಮಾಡ್ತೀಯಾ? ಆದ್ರೂ ಇಲ್ಲ, ಇಲ್ಲ. ಏನ್ ಡಿಫ್ರೆನ್ಸ್ ಏನಿಲ್ಲ, ಎಲ್ಲ ಕರೆಕ್ಟ್ ಚೆನ್ನಾಗಿದೆ. ಸೇಮ್ ಪಲಾವ್ ಹೆಂಗ್ ಎಲ್ಲ ಹೋಟೆಲ್ ಹೆಂಗ್ ಮಾಡ್ತಾರೆ ಸೇಮ್ ಅದೇ ಟೇಸ್ಟ್ ಇದೆ. ಏನು ರುಬ್ಬಿಲ್ಲ ಮತ್ತೆ ಕುಕ್ಕರು ಇಲ್ಲ, ಹಂಗೆ ಮಾಡಿರೋದು. ನೋಡ ಚೆನ್ನಾಗಿದೆ. ಚೆನ್ನಾಗಿತ್ತಾ? ನಾಟಿ ನಾಟಿ style? ಚೆನ್ನಾಗಿದೆ. ನಾಟಿ style. ಮನೇಲಿ ಮಾಡ್ಬೋದಾ? ಮಾಡ್ಬೋದು, ಏನಿಲ್ಲ, ಎಲ್ಲ ಬನ್ನಿ ತಿನ್ನಿ. ನೋಡಿ ಸ್ನೇಹಿತರೆ, ದಿಢೀರ್ ಪಲಾವ್ ಯಾವ ತರ ಸಿಂಪಲ್ ಆಗಿ ಮಾಡೋದು ಅಂತ ನೋಡಿದ್ದೀರಾ. ನೀವು ಕೂಡ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ. ನೋಡಿ ಸ್ನೇಹಿತರೆ, ಮನೆ ಊಟಕ್ಕೂ ಹೋಟ್ಲು ಊಟಕ್ಕೂ ಇಷ್ಟೇ ಡಿಫ್ರೆನ್ಸು. ಹೋಟ್ಲಲ್ಲಿ ಏನೇನ್ ಹಾಕ್ತಾರೋ ಅದೇ ಐಟಮ್ನೇ ಮನೇಲೂ ಹಾಕ್ತಿವಿ, ಮನೇಲಿ ಏನೇನ್ ಹಾಕ್ತಿವೋ ಅದೇ ಐಟಮ್ನೇ ಹೋಟ್ಲಲ್ಲಿ ಹಾಕ್ತಾರೆ. ಆದ್ರೆ ಹೋಟ್ಲಲ್ಲಿ ತಿನ್ನೋ ಆಹಾರ ಮನೆಯಲ್ಲಿ ತಿನ್ನೋ ಆಹಾರಕ್ಕೂ ಇಷ್ಟೇ ಡಿಫ್ರೆನ್ಸು. ಮನೆಯಲ್ಲಿ ಪ್ರೀತಿಯಿಂದ ಮಾಡ್ತಾರೆ, ಹೋಟ್ಲರು ಅವ್ರ ವ್ಯಾಪಾರಕ್ಕೋಸ್ಕರ ಮಾಡ್ತಾರೆ, ಅಷ್ಟೇ ಡಿಫ್ರೆನ್ಸ್ ಬಿಟ್ರೆ ಬೇರೆ ಇನ್ನೇನು ಡಿಫ್ರೆನ್ಸ್ ಇಲ್ಲ. ಹಾಗಾಗಿ ಏನೇ ಮಾಡಿದ್ರು ಪ್ರೀತಿಯಿಂದ ಮಾಡಬೇಕು. ಹಾಗಾಗಿ ಆದಷ್ಟು ಹೊರಗಡೆ ತಿನ್ನೋದನ್ನ ಕಡಿಮೆ ಮಾಡಿ, ಮನೆಯಲ್ಲೇ ಮಾಡ್ಕೊಂಡು ತಿನ್ನಕ್ಕೆ ಪ್ರಯತ್ನ ಮಾಡಿ. ಆಹಾರವೇ ಮೊದಲ ಔಷಧಿ. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲೇ. ನೋಡಿ ಸ್ನೇಹಿತರೆ, ನಮ್ಮ ಜೀವನವೇ ಒಂದು ರಣರಂಗ. ಇಲ್ಲಿ ಯುದ್ಧ ಮಾಡಿ ಗೆಲ್ಲಬೇಕೇ ಹೊರತು ನಾಟಕ ಆಡಿ ಅಲ್ಲ. ಏನಂತೀರಾ? ಬಾಲಚಂದ್ರ ಎಂ. ಹಾಗೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ರೆಸಿಪಿ ಜೊತೆ. ಅಲ್ಲಿವರೆಗೂ ನಮಸ್ತೆ, ಹರೇ ಕೃಷ್ಣ, ಜೈ ಹಿಂದ್.